ಸದ್ಯದಲ್ಲೇ ಭಾಷಣ ಸ್ಪರ್ಧೆ ನಡೀತದ. ಈ ಒಂದು 5 ನಿಮಿಷ ಟೈಮ್ ಇರ್ತದ. 4 ನಿಮಿಷ ಆದಾಗ ನಾವು ವಾರ್ನಿಂಗ್ ಬೆಲ್ ಹಾಕ್ತೀವಿ. ಆಮೇಲೆ ನೀವು 1 ನಿಮಿಷ ಟೈಮ್ ಇರ್ತದ, ಅಷ್ಟರಲ್ಲೇ ಅದನ್ನ ಸಮಾರೋಪ ಮಾಡಿ ಮುಗಿಸ್ಬೇಕು ಅನ್ನುವಂಥದ್ದು. ಆಯ್ತಾ? ನಿಮ್ಮ ಭಾಷಣ ಅತ್ಯುತ್ತಮವಾಗಿ ಮೂಡ್ ಬರಲಿ ಅಂತ ಆಶಿಸ್ತಾ ಈಗ ಆರಂಭ ಮಾಡ್ತಾ ಇದ್ದೀವಿ. ಈಗ ನಿರ್ಣಾಯಕರ ಗಮನಕ್ಕೆ, ತೀರ್ಪುಗಾರರ ಗಮನಕ್ಕೆ ಕೋಡ್ ನಂಬರ್ 1. Good afternoon all. My name is Bhavna Shargopti. I am studying in BCom final year. First ನಾವು AI ಅಂದ್ರೆ ಏನು ಅಂತ ಹೇಳಿ ತಿಳ್ಕೊಳ್ಳೋಣ. ಮಾನವನ ಬುದ್ಧಿಮತ್ತೆಯನ್ನು ಯಂತ್ರ ಅಥವಾ ಕಂಪ್ಯೂಟರ್ ಸಿಸ್ಟಮ್ನೊಂದಿಗೆ ಅಳವಡಿಸುವ ತಂತ್ರಜ್ಞಾನವನ್ನ AI ಅಂತ ಹೇಳಿ ಕರೀತಾರೆ. AI ನ ಇತಿಹಾಸ 1950ರಲ್ಲಿ ಬ್ರಿಟಿಷ್ ಗಣಿತಜ್ಞರಾದಂತಹ ಅಲನ್ ಟ್ಯೂರಿಂಗ್ ಇವರು ಯಂತ್ರಗಳು ಯೋಚಿಸಬಲ್ಲವೇ ಅಂತ ಹೇಳಿ ಪ್ರಶ್ನೆಯನ್ನ ಮನಗಡ್ತಾರ. ಯಂತ್ರಗಳ ಬುದ್ಧಿಮತ್ತಿಕೆಯನ್ನು ಅಳೆಯುವುದಕ್ಕಾಗಿ ಟ್ಯೂರಿಂಗ್ ಟೆಸ್ಟ್ ಅಂತ ಹೇಳಿ ಒಂದು ಯಂತ್ರವನ್ನ ತಯಾರಿಸ್ತಾರೆ. ನಂತರ 1956ರಲ್ಲಿ ನಡೆದಂತಹ ಒಂದು ಸಮ್ಮೇಳನದಲ್ಲಿ ಜಾನ್ ಮೆಥಾರ್ನ್ ಇವರು AI ಎನ್ನುವಂತಹ ಒಂದು ಪದವನ್ನ ಬಳಸ್ತಾರ. ಜಾನ್ ಮೆಥಾರ್ನ್ ಇವರೇ AI ನ ಪಿತಾಮಹರಾಗಿರ್ತಾರ. ನಾವು ನಮ್ಮ ದೈನಂದಿನ ಜೀವನದಲ್ಲಿ ಸಹಿತ AI ನ ಬಳಕೆಯನ್ನ ಮಾಡ್ತೀವಿ. ಅದು ಯಾವ ತರ ಅಂತಂದ್ರೆ ಸೋಷಿಯಲ್ ಮೀಡಿಯಾಗಳನ್ನ ಬಳಸುವುದರ ಮೂಲಕ AI ನ ಬಳಕೆಯನ್ನ ಮಾಡ್ತೀವಿ. ಮತ್ತ ಆರೋಗ್ಯ ಕ್ಷೇತ್ರದಲ್ಲಿ ಸಹಿತ ನಾವು AI ನ ಬಳಕೆಯನ್ನ ಮಾಡ್ತೀವಿ. ಯಾವ ತರ ಅಂದ್ರೆ ಸ್ಕ್ಯಾನಿಂಗ್ ಆಗಿರ್ಬೋದು, ಎಕ್ಸ್ರೇಗಳನ್ನ ಮಾಡುವುದರ ಮೂಲಕ AI ನ ಬಳಕೆಯನ್ನ ಮಾಡ್ತೀವಿ. ಮತ್ತೆ ಸಾರಿಗೆ ಕ್ಷೇತ್ರದಲ್ಲಿ ಸಹಿತ ನಾವು AI ನ ಬಳಕೆಯನ್ನ ಮಾಡ್ತೀವಿ. ಯಾವ ತರ ಅಂತಂದ್ರೆ ಚಾಲಕರಹಿತವಾದಂತಹ ಕಾರುಗಳನ್ನ ಚಾಲಿಸುವುದು ಮತ್ತು ಗೂಗಲ್ ಮ್ಯಾಪ್ಗಳ ಮೂಲಕ ನಾವು AI ಬಳಸ್ತೀವಿ. ಮತ್ತು ಇ-ಕಾಮರ್ಸ್ ನ ಮೂಲಕವೂ ಸಹಿತ ನಾವು AI ಬಳಸ್ತೀವಿ. ಯಾವ ತರ ಅಂತಂದ್ರೆ ಫ್ಲಿಪ್ಕಾರ್ಟ್, ಅಮೆಝಾನ್ಗಳಲ್ಲಿ ಬಟ್ಟೆಗಳನ್ನ ಆರ್ಡರ್ ಮಾಡುವುದರ ಮೂಲಕವೂ ಸಹಿತ ನಾವು AI ಬಳಕೆ ಮಾಡ್ತೀವಿ. AI ನಲ್ಲಿರುವಂತಹ ವಿಧಗಳು, ಪ್ರಮುಖವಾಗಿ AI ನಲ್ಲಿ 2 ವಿಧಗಳಿದಾವ. ನ್ಯಾರೋ AI ಮತ್ತು ಜನರೇಟಿವ್ AI ಅಂತ ಹೇಳಿ. ನ್ಯಾರೋ AI ಅಂತ ಅಂದ್ರೆ ಇದು ಒಂದು ನಿರ್ದಿಷ್ಟ ಕೆಲಸವನ್ನ ಮಾತ್ರ ಮಾಡಬಲ್ಲದಾಗಿರ್ತದೆ. ಉದಾಹರಣೆಗೆ ಚೆಸ್ಗಳನ್ನ ಆಡುವುದು, ಇನ್ನಿತರ ಗೇಮ್ಸ್ಗಳನ್ನ ಆಡುವುದಾಗಿರ್ತದೆ. ಎರಡನೇದು ಜನರೇಟಿವ್ AI. ಇದು ಹೊಸ ಪದ್ಯಗಳನ್ನ ರಚಿಸೋದು ಮತ್ತು ಹೊಸ ಹಾಡುಗಳನ್ನು, ಹೊಸ ಚಿತ್ರಗಳನ್ನ ರಚಿಸುವಂತಹ ಕಾರ್ಯವನ್ನು ನಿರ್ವಹಿಸುತ್ತದೆ. ಉದಾಹರಣೆಗೆ ಚಾಟ್ GPT ಆಗಿರ್ತದೆ. AI ಎನ್ನುವುದು ಮಾನವನ ಬದುಕಿಗೆ ವರದಾನವೂ ಹೌದು, ಅದೇ ತರ ಅಪಾಯವೂ ಹೌದು. ಯಾಕಂದ್ರೆ ಬೆನಿಫಿಟ್ಸ್ ಇದ್ದಲ್ಲಿ ರಿಸ್ಕ್ ಕೂಡ ಇದ್ದೇ ಇರ್ತದೆ. ಮಾನವನ ಬದುಕಿಗೆ AI ಅನ್ನೋದು ಒಂದು ಆಶೀರ್ವಾದವಾಗಿದೆ. ಯಾವ ತರ ಅಂತಂದ್ರೆ ಅಪಾಯದ ಮಟ್ಟವನ್ನು ಇದು ಕಡಿಮೆಗೊಳಿಸುವಂತಹ ಒಂದು ಸಾಧನವಾಗಿರ್ತದೆ. ಯಾವ ತರ ಅಂತಂದ್ರೆ ಬಾಂಬ್ಗಳನ್ನ ಅನ್ವೇಷಿಸುವುದಾಗಿರ್ಬೋದು ಮತ್ತು ಸಾಗರದ ಆಳಕ್ಕೆ ಹೋಗಿ ಅನ್ವೇಷಣೆಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಹೆಚ್ಚಾಗಿ ರೋಬೋಗಳನ್ನ ಬಳಸ್ತಾರೆ. ಅಲ್ಲಿ ಅಪಾಯದ ಮಟ್ಟವನ್ನ ಕಡಿಮೆಗೊಳಿಸಲು ನಮಗೆ AI ಅನ್ನೋದು ಹೆಚ್ಚು ಸಹಾಯಕವಾಗಿರ್ತದೆ. ಇದು ದಿನದ 24 ಗಂಟೆಗಳು ಸಹಿತ ಕಾರ್ಯವನ್ನು ನಿರ್ವಹಿಸ್ತದೆ. ಯಾವ ತರ ಅಂತಂದ್ರೆ ಈಗ ಮಾನವನಿಗೆ 5 ರಿಂದ 6 ತಾಸುಗಳು ಉತ್ಸಾಹಭರಿತವಾಗಿ ಕಾರ್ಯವನ್ನು ನಿರ್ವಹಿಸಬಹುದು. ಆದ್ರೆ AI ಆತರ ಅಲ್ಲ, ದಿನದ 24 ಗಂಟೆಗಳು ಸಹಿತ ನಿರಂತರವಾಗಿ ಕಾರ್ಯವನ್ನ ನಿರ್ವಹಿಸ್ತಾನ. ಮಾನವನಿಗೆ ಒಂದು ಕೆಲಸವನ್ನ ಪುನರಾವರ್ತನೆ ಮಾಡ್ಬೇಕು ಅಂದ್ರೆ ಬೇಸರಗೊಳ್ತಾನ. ಆದ್ರೆ AI ಆತರ ಅಲ್ಲ, ಅದು ದಿನದ 24 ಗಂಟೆಗಳು ಸಹಿತ ನಿರಂತರವಾಗಿ ಕಾರ್ಯವನ್ನ ನಿರ್ವಹಿಸ್ತದೆ. ಡಿಜಿಟಲ್ ಸಹಾಯಕವಾಗಿರ್ತದೆ. ಯಾವ ತರ ಅಂದ್ರೆ ಮುಂದುವರೆದಂತಹ ಕಂಪನಿಗಳು AI ನ ಬಳಸಿಕೊಂಡು ತಮ್ಮ ಗ್ರಾಹಕರೊಂದಿಗೆ ನೇರವಾಗಿ ಸಂವಹನವನ್ನ ನಡೆಸ್ತಾರ ಮತ್ತು ಅವರಿಗೆ ಸೂಕ್ತವಾದಂತಹ ಉತ್ತರಗಳನ್ನ ಸಂದೇಶ ಮತ್ತು ಕರೆಗಳ ಮೂಲಕ ಮಾಡ್ತಾರ. ದೈನಂದಿನ ಅಪ್ಡೇಟ್ಗೆ AI ಅನ್ನೋದು ತುಂಬಾ ಸಹಾಯಕವಾಗಿದೆ. ಯಾವ ತರ ಅಂದ್ರೆ ಹವಾಮಾನ ವೈಫಲ್ಯಗಳನ್ನು ತಿಳಿದುಕೊಳ್ಳುವುದರ ಮೂಲಕ ಮತ್ತು ನಾವು ದೂರದ ಪ್ರದೇಶಗಳಿಗೆ ಪ್ರಯಾಣಿಸುವಂತಹ ಸಂದರ್ಭದಲ್ಲಿ ಗೂಗಲ್ ಮ್ಯಾಪ್ಗಳನ್ನ ಬಳಸುವುದರ ಮೂಲಕ AI ನಮಗೆ ತುಂಬಾ ಸಹಾಯಕವಾಗಿರ್ತದೆ. ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಸಹಿತ AI ಅನ್ನೋದು ತುಂಬಾ ಸಹಾಯಕವಾಗಿರುತ್ತೆ. ಯಾವ ತರ ಅಂತಂದ್ರೆ ರೋಗಗಳನ್ನ ಪ್ರಾರಂಭದ ಹಂತದಲ್ಲಿಯೇ ಕಂಡುಹಿಡಿಯುವುದಕ್ಕೆ AI ಸಹಾಯಕವಾಗಿರ್ತದೆ. ಮತ್ತೆ ಸ್ಕ್ಯಾನಿಂಗ್ಗಳಲ್ಲಿಯೂ ಸಹಿತ AI ಅನ್ನೋದು ನಮಗೆ ಬಹಳ ಹೆಲ್ಪ್ಫುಲ್ ಆಗಿರ್ತದೆ. ಮಾನವನ ಬದುಕಿನಲ್ಲಿ AI ಅನ್ನೋದು ಅಪಾಯಕಾರಿನೂ ಸಹ ಆಗಿರ್ತದೆ. ಯಾವ ತರ ಅಂದ್ರೆ ಇದು ಅಧಿಕ ವೆಚ್ಚದಾಯಕವಾಗಿರ್ತದೆ. ಯಾವ ತರ ಅಂದ್ರೆ ಮಾನವನ ಬುದ್ಧಿಮತ್ತಿಕೆಯನ್ನು ಹೋಲುವಂತದ್ದೇ ಯಂತ್ರವನ್ನ ತಯಾರಿಸುವುದು ಸುಲಭವಲ್ಲ. ಇದು ಹೆಚ್ಚು ವೆಚ್ಚದಾಯಕವಾಗಿರ್ತದೆ ಮತ್ತು ಇಲ್ಲಿ ತುಂಬಾ ಸಂಪನ್ಮೂಲಗಳು ಸಹಿತ ಬೇಕಾಗ್ತದೆ. ಆದ್ದರಿಂದ ಇದು ಹೆಚ್ಚು ವೆಚ್ಚದಾಯಕವಾಗಿರ್ತದೆ. ಇಲ್ಲಿ ಸೃಜನಶೀಲತೆ ಇರುವುದಿಲ್ಲ. AI ಅನ್ನೋದು ಒಂದು ಕೋಡ್ ನಂಬರ್ 2. ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯಗಳು. ನನ್ನ ಆರಾಧ್ಯ ದೈವವಾದ ಶ್ರೀ ಕೋಡಿ ಬಸವೇಶ್ವರನನ್ನು ಮನದಲ್ಲಿ ನೆನೆಯುತ್ತಾ ನನ್ನೆರಡು ಮಾತುಗಳನ್ನು
ಬೆಳೆಗಳ ಫೋಟೋಗಳನ್ನು ಅಪ್ಲೋಡ್ ಮಾಡಿದ್ರೆ ಸಾಕು, ಅದಕ್ಕೆ ಯಾವ ರೋಗ ಇದೆ, ಅದಕ್ಕೆ ಯಾವ ಔಷಧಿಯನ್ನು ಸಿಂಪಡಿಸಬೇಕು ಅನ್ನೋದನ್ನು ಕೂಡ ಈ AI ಹೇಳೋದ್ರಿಂದ ರೈತರಿಗೂ ಕೂಡ ಇದು ನೆರವಾಗ್ತಾ ಇದೆ. ಅಷ್ಟೇ ಅಲ್ಲ, ಶಿಕ್ಷಣ ಕ್ಷೇತ್ರದಲ್ಲಿಯೂ ನಾವು ಈ AI ನ ಆವಿಷ್ಕಾರಗಳನ್ನ ನೋಡಬಹುದಾಗಿದೆ. AI ಆಧಾರಿತ ಆ್ಯಪ್ಗಳ ಮೂಲಕ ವಿದ್ಯಾರ್ಥಿಗಳು ಕಲಿಕೆಯನ್ನ ತೀವ್ರಗೊಳಿಸಿಕೊಳ್ಳಬಹುದು ಹಾಗೂ ತಮ್ಮ ಗೊಂದಲವನ್ನ ದಿನದ 24 ಗಂಟೆಗಳು ಸಹ ಅವರು ನಿವಾರಿಸಿಕೊಳ್ಳೋದಕ್ಕೆ ಇದು ಸಹಾಯ ಮಾಡ್ತಾ ಇದೆ. ಅಪಾಯಕಾರಿ ಕೆಲಸಗಳಲ್ಲೂ ಸಹ ನಾವು ಈ AI ನ ಬಳಕೆಯನ್ನ ನೋಡ್ತಾ ಇದ್ದೀವಿ. ಅಂದ್ರೆ ಗಣಿಗಾರಿಕೆ ಆಗಿರಬಹುದು, ಬಾಹ್ಯಾಕಾಶದಂತಹ ಕ್ಷೇತ್ರ, ಬಾಂಬ್ ನಿಷ್ಕ್ರಿಯಗೊಳಿಸುವಿಕೆ ಮುಂತಾದ ಕಡೆಗಳಲ್ಲಿ ನಾವು ಈ AI ನ ಆವಿಷ್ಕಾರಗಳನ್ನ ಬಳಸ್ತಾ ಇದ್ದೀವಿ. ಇಷ್ಟೇ ಅಲ್ಲ, ಇನ್ನು ಹಲವಾರು ಕ್ಷೇತ್ರಗಳಲ್ಲಿ ನಾವು AI ನ ಬಳಕೆಯನ್ನ ನೋಡ್ತಾ ಇದ್ದೀವಿ. ಈ ಎಲ್ಲ ಅಂಶಗಳ ಆಧಾರವಾಗಿ AI ನಮಗೆ ದೊರಕಿರುವಂತಹ ಒಂದು ಅದ್ಭುತ ಆಶೀರ್ವಾದ ಅಂತ ಹೇಳ್ಬೋದು. ಆದ್ರೆ ಎಲ್ಲೋ ಒಂದ್ ಕಡೆ ಯಾವುದರಿಂದ ನಮ್ಗೆ ಅನುಕೂಲ ಇರುತ್ತೋ ಅದರಿಂದ ಅನನುಕೂಲ ಕೂಡ ಇದ್ದೇ ಇರುತ್ತದೆ. ಈ AI ನಿಂದ ಏನೇನು ಅನಾನುಕೂಲ ಇದೆ ಅಂತ ಇವಾಗ ತಿಳ್ಕೊಳ್ಳೋಣ. ಮೊದಲನೇದಾಗಿ ಹೇಳಬೇಕು ಅಂದ್ರೆ AI ಬಂದಿರೋದ್ರಿಂದ ಉದ್ಯೋಗ ಅವಕಾಶಗಳು ತುಂಬಾ ಕಡಿಮೆ ಆಗ್ತಾ ಇದ್ದಾವೆ. ಅಂದ್ರೆ ಮನುಷ್ಯರು ದಿನವಿಡೀ ತೆಗೆದುಕೊಳ್ಳೋ ಸಮಯದಲ್ಲಿ ಎಷ್ಟು ಕೆಲಸ ಮಾಡ್ಬೋದು ಅದಕ್ಕಿಂತ ಹೆಚ್ಚು ಕೆಲಸನ ಈ AI ಕ್ಷಣದಲ್ಲೇ ಮಾಡಿ ಮುಗಿಸ್ತಾ ಇದೆ. ಅದರಿಂದಾಗಿ ಈ ಕಾಲ್ ಸೆಂಟರ್ ನಂತಹ ಕೆಲಸಗಳಲ್ಲಿ ಮನುಷ್ಯರನ್ನ ಬಳಸ್ಕೊಳ್ಳೋದು ಕಡಿಮೆ ಆಗ್ತಾ ಇದೆ, ಹಾಗೆ AI ನ ಬಳಕೆ ಹೆಚ್ಚಾಗ್ತಾ ಇದೆ. ನಂತರದಲ್ಲಿ ಸಾಮಾಜಿಕವಾದ ಪ್ರತ್ಯೇಕತೆ ಉಂಟಾಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಮನುಷ್ಯರೊಂದಿಗೆ ಸಂಪರ್ಕ ಹೊಂದೋದಕ್ಕಿಂತ ಜಾಸ್ತಿಯಾಗಿ ಈ AI ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಗೂಗಲ್ ಜೆಮಿನಿ, ಚಾಟ್ GPT ಮುಂತಾದ AI ಬಳಸಿಕೊಂಡು ತಮ್ಮ ಕಾಲವನ್ನ ಕಳೀತಾ ಇದ್ದಾರೆ. ಅಷ್ಟೇ ಅಲ್ಲ, ಯುದ್ಧದ ಆಯುಧಗಳಲ್ಲಿ ಸಹ ನಾವು AI ನ ಬಳಕೆಯನ್ನ ನೋಡ್ತಾ ಇದ್ದೀವಿ. ಅಂದ್ರೆ AI ನ ಆಯುಧಗಳಲ್ಲಿ ನಿಯಂತ್ರಣ ತಪ್ಪಿದ್ರೆ ಮಾನವ ಸಂಕುಲದ ವಿನಾಶವೂ ಕೂಡ ನಿಶ್ಚಿತವಾಗಿರುತ್ತೆ ಅಂತಾನೆ ಹೇಳ್ಬೋದು. ಇಷ್ಟೇ ಅಲ್ಲದೆ ನಾವು ಡೀಪ್ ಫೇಕ್ ಅಥವಾ ಸುಳ್ಳು ಮಾಹಿತಿಯಂತಹ ವ್ಯವಸ್ಥೆಯನ್ನ ನೋಡ್ತಾ ಇದ್ದೀವಿ. ಅಂದ್ರೆ ಒಬ್ಬ ವ್ಯಕ್ತಿಯ ಭಾವಚಿತ್ರವನ್ನ ಬಳಸಿಕೊಂಡು ಸುಳ್ಳು ವಿಡಿಯೋನ ಸೃಷ್ಟಿ ಮಾಡೋದಾಗಿರ್ಬೋದು ಅಥವಾ ಫೋಟೋನ ಸೃಷ್ಟಿ ಮಾಡಿ ಮಾಹಿತಿಯನ್ನ ಹರಡಿಸುವಂತಹ ಕಾರ್ಯಗಳು ಸಹ ನಡೀತಾ ಇದ್ದಾವೆ. ಈ ಎಲ್ಲ ಅಂಶಗಳಿಂದ ನಾವು ಈ AI ಒಂದು ಅನಾನುಕೂಲ ಅಂತಾನೂ ಹೇಳ್ಬೋದು. ಇದರಿಂದ ನಮಗೆ ಶಾಪ ಇದೆ ಅಂತಾನೂ ಹೇಳ್ಬೋದು. ಇಷ್ಟೇ ಅಲ್ಲ, ಇವತ್ತಿನ ಭಾಷಣದ ವಿಷಯ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ನಮ್ಮ ಬದುಕಿಗೆ ಆಶೀರ್ವಾದನೋ ಅಪಾಯನೋ ಅನ್ನೋ ಅಂಶನೂ ಕೂಡ ನಾವು AI ನ ಕೇಳ್ಕೊಂಡೇ ಸಹ ಪ್ರಿಪೇರ್ ಆಗುವಂತ ಪರಿಸ್ಥಿತಿ ಬಂದಿದೆ. ಇದರಲ್ಲೇ ಗೊತ್ತಾಗುತ್ತೆ ನಾವು ಎಷ್ಟು ಅಡಿಕ್ಟ್ ಆಗಿದ್ದೀವಿ ಅಂತ ಹೇಳಿ. ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಯಾವ್ದಾದ್ರು ಒಂದು ವಸ್ತು ಅದು ಆಶೀರ್ವಾದನೋ ಅಪಾಯನೋ ಅನ್ನೋದು ಕೂಡ ನಮ್ಮ ಮೇಲೆನೆ ಡಿಪೆಂಡ್ ಆಗಿರುತ್ತೆ. ಅಂದ್ರೆ ನಾವನ್ನ ಯಾವ ರೀತಿಯಾಗಿ ಬಳಕೆ ಮಾಡ್ಕೋತೀವಿ ಅನ್ನೋದ್ರ ಮೇಲೆ ಇರುತ್ತೆ. ಒಳ್ಳೆ ರೀತಿ ಬಳಸ್ಕೊಂಡ್ರೆ ಅದು ನಮಗೆ ಆಶೀರ್ವಾದ ಆಗಿರುತ್ತೆ. ಒಂದ್ ವೇಳೆ ಅತಿಯಾದ ಬಳಕೆ ಮಾಡ್ಕೊಂಡ್ರೆ ಅದು ನಮ್ಗೆ ಸಿಕ್ಕಿರೋ ಶಾಪ ಆಗಿರುತ್ತೆ ಅಂತ ಹೇಳ್ತಾ ಇಷ್ಟೊತ್ತು ನಾನು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರೋ ಎಲ್ರಿಗೂ ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಶಿಕಲಾ ವೆಂಕಟೇಶ್ವರ. ಮೃತ್ಯುಂಜಯಪ್ಪ ಮತ್ತು ಮಹಾಂತಪ್ಪ ಸ್ವಾಮಿಗಳನ್ನು ಮನದಲ್ಲಿ ನೆನೆಯುತ್ತಾ ನನ್ನ ಕಾರ್ಯಕ್ರಮವನ್ನು ಶುರು ಮಾಡುತ್ತೇನೆ. AI ಟೆಕ್ನಾಲಜಿ ಅಂದರೆ ಕಂಪ್ಯೂಟರ್ಗಳು ಯಂತ್ರಗಳು ಮಾನವರಂತೆ ವರ್ತಿಸೋದು, ಯೋಚನೆ ಮಾಡೋದು, ಮಾನವರಂತೆ ರಿಯಾಕ್ಟ್ ಮಾಡೋದನ್ನ AI ಟೆಕ್ನಾಲಜಿ ಅಂತ ಕರೀತಾರೆ. AI ಟೆಕ್ನಾಲಜಿ ಬಂದ್ಬಿಟ್ಟು ಇದನ್ನ ಕಂಡುಹಿಡಿದವರು ಜಾನ್ ಮಾರ್ಟೆಟ್ ಅಂತ. ಇವರು 1956ರಲ್ಲಿ ಕಂಡುಹಿಡಿತಾರೆ. ಇದರಲ್ಲಿ ದುಷ್ಪರಿಣಾಮಗಳನ್ನು ನೋಡ್ಬೋದು, ಒಳ್ಳೆ ಪರಿಮಾಣವನ್ನು ನೋಡ್ಬೋದು. ಇದರಿಂದ ಏನು ವರ ಅಂತ ಅಂದ್ರೆ ಇವಾಗ ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಕರ ಬದಲಾಗಿ ನಾವು ಅದನ್ನ ಯೂಸ್ ಮಾಡ್ಕೊಳ್ಬೋದು AI ನ. ಮತ್ತೆ ಕೃಷಿ ಕ್ಷೇತ್ರದಲ್ಲಿ ಬೀಜಗಳು ಬಿತ್ತನೆ ಮತ್ತೆ ಯಾವುದೇ ಸಸ್ಯಕ್ಕೆ ಯಾವುದೇ ರೋಗ ಇದ್ರೂ ಅದನ್ನ ಕಂಡುಹಿಡಿಲಿಕ್ಕೆ ಮತ್ತೆ ಹವಾಮಾನದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇದಕ್ಕೆಲ್ಲ ಕೃಷಿ ಕ್ಷೇತ್ರದಲ್ಲಿ ಬಳಸ್ತಾರೆ. ಆಮೇಲೆ ಖಗೋಳಶಾಸ್ತ್ರದಲ್ಲಿ ಸಹ ಬಾಹ್ಯಾಕಾಶದಲ್ಲಿ ಏನಾದ್ರು ಸರ್ಚ್ ಮಾಡ್ಬೇಕಂದ್ರೆ ಬಾಹ್ಯಾಕಾಶದಲ್ಲೂ ಸಹ ಅದು AI ಟೆಕ್ನಾಲಜಿನ ಯೂಸ್ ಮಾಡ್ಕೋಬಹುದು. ಮತ್ತೆ ಯೂಸ್ ಮಾಡ್ಕೋಬಹುದು. ಇದು ಶಾಪ ಅಂತ ಅಂದ್ರೆ ಈಗಿನ ಜನರೇಷನ್ ಎಲ್ಲ ತುಂಬಾ ಅಡಿಕ್ಟ್ ಆಗ್ತಿದ್ದಾರೆ AI ಟೆಕ್ನಾಲಜಿಗೆ. ಈಗಿನ ಐಫೋನ್ಗಳು ಇವಾಗ ಹೇಸಿದೆ ಅಂದ ತಕ್ಷಣನೇ ಅದಕ್ಕೆ ರಿಯಾಕ್ಟ್ ಮಾಡ್ತಾವು. ಇದಕ್ಕೆ ತುಂಬಾ ಜನ ಅಡಿಕ್ಟ್ ಆಗಿದ್ದಾರೆ. ಇದನ್ನ ಕಡಿಮೆ ಮಾಡಬೇಕು. ಇದನ್ನ ಹೇಗೆ ಯೂಸ್ ಮಾಡ್ಬೇಕು ಅದೇ ತರ ಯೂಸ್ ಮಾಡಬೇಕು. ನಂಬರ್ 4. Myself, I study in BSc third year. Artificial intelligence means decisions can think and make. Just
जैसे कि ये एक मशीन है जो यूजफुल है, वो मशीन जो इंसानों की तरह सोचने और समझने में मदद करती है, ये ऑलरेडी इस दुनिया में आ चुकी है। इसके फायदे, ये एक कंप्यूटर प्रोग्राम है जो इंसानों की तरह सोचने और फैसले करने पर फायद है। ये जैसे कि ये एप्स यूट्यूब, चैट जीपीटी और गूगल पर होने वाली सर्च, ये सब आर्टिफिशियल इंटेलिजेंस के ही फायद हैं। आर्टिफिशियल इंटेलिजेंस एग्जाम्पल कहना चाहती हूँ, जब एक बच्चे को हम ट्रेन करते हैं तो वो जैसे हम ट्रेन करते हैं वो वही सीखता है, ऐसे ही कंप्यूटर को जैसे हम ट्रेन करते हैं वो वही सीखता है। इसी को मशीन लर्निंग कहते हैं। इसका जैसे ये इतना फॉरवर्ड होते जा रहा है वो उतना ही नुकसानदायक है। ये ಈ ನೆಲದ ಆರಾಧ್ಯರಾದ ಮಹಾಂತಪ್ಪ ಹಾಗೂ ಮೃತ್ಯುಂಜಯ ಹಬ್ಬಗಳ ನನ್ನ ಮನದಲ್ಲಿ ನೆನೆಯುತ್ತಾ ವೇದಿಕೆ ಮೇಲೆ ಆಸೀನರಾದ ನನ್ನ ಗುರುಗಳಿಗೂ ಹಾಗೂ ತಮ್ಮೆಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳು. ಇಂದಿನ ವಿಷಯ AI ಅನ್ನೋದು ಮಾನವ ಭವಿಷ್ಯಕ್ಕೆ ಆಶೀರ್ವಾದವೋ ಅಪಾಯವೋ ಅಂತ. ನಾನು ಹೇಳ್ತೀನಿ, ಅದು ಒಂದೇ ನಾಣ್ಯದ ಎರಡು ಮುಖಗಳ ಥರ. ಎಷ್ಟು ಅನುಕೂಲ ಇರುತ್ತೋ ಅಷ್ಟೇ ಅನಾನುಕೂಲನೂ ಇರುತ್ತೆ. ಹಾಗಾಗಿ ಯಾಕಂದರೆ ಈಗ ಚಿಕ್ಕ ಮಕ್ಕಳಿಂದ ಹಿಡಿದು ಸಾಫ್ಟ್ವೇರ್ CEO ತನಕ ಯೂಸ್ ಮಾಡೋದು AI ಆ ಆ್ಯಪ್ ಓಪನ್ ಮಾಡಿದ್ರೆ ಸಾಕು, ನಾವು ಕೇಳ್ತಿದ್ವಿ ಎಲ್ಲವೂ ನಿನ್ನ ಒಂದು ಅದ್ಭುತ ದೀಪಗಳನ್ನು ಪ್ರಜ್ವಲಿಸುವ ಒಂದು ಆ್ಯಪ್ AI ಆಗೈತಿ. ಯಾಕಂತಂದರೆ AI ಅನ್ನೋದು ಬರೀ ನಾವು ಈಗ ಯೂಸ್ ಮಾಡುವಂತಹ ಚಾಟ್ ಜಿಪಿಟಿಗಳಿಗೆ ಏನೋ ಒಂದು ಕೇಳಿದ್ರೆ ಒಂದು ಆನ್ಸರ್ ಮಾಡುತ್ತೆ, ಅದಷ್ಟೇ AI ಅಲ್ಲ. ನಾವು ಡೈಲಿ ಯೂಸ್ ಮಾಡೋ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ಸ್ ಆಗಿರ್ಬೋದು, ನೆಟ್ಫ್ಲಿಕ್ಸ್ ಆಗಿರ್ಬೋದು, ನಮ್ಮ ಭಾವನೆಯನ್ನು ನಾವು ನೋಡೋದ್ರ ಮೇಲೆ ಅರ್ಥ ಮಾಡಿಕೊಂಡು ನಮಗೆ ಏನು ಬೇಕು ಅನ್ನೋ ವಹಿಸೋ ಒಂದು ಅದ್ಭುತ ಸಾಧನ ಆಗೈತಿ. ಈ AI ಅನ್ನೋದು ಮೊದಲಿಗೆ 1956ರಲ್ಲಿ ಜಾನ್ ಮೆಕಾರ್ಥಿ ಅನ್ನೋನು ಮೊದಲಿಗೆ ಅದನ್ನ ತಿಳ್ಕೊಳ್ತಾನೆ. ಅಂದ್ರೆ ಮಷೀನ್ಗಳು ಮಾನವನ ಥರ ಯೋಚನೆ ಮಾಡಕ್ ಶುರು ಮಾಡಿದ್ರೆ ಸಾಧ್ಯನಾ ಅನ್ನೋ ಒಂದು ಪ್ರಶ್ನೆ ಹುಟ್ಟಾಕತಿ. ಆಗ ಬಂದಂತಹ ಈ AI ಒಂದು 2-3 ದಶಕಗಳವರೆಗೂ ಬರೀ ಹಾಳೆ ಮೇಲೆ ಸೀಮಿತವಾಗಿರ್ತೈತಿ, ಯಾಕಂತಂದ್ರೆ ಆಗಿದ್ದ ಹಣದ ಅಭಾವ. ಆದ್ರೆ 2022ರಂದು ಓಪನ್ ಚಾಟ್ ಜಿಪಿಟಿ AI ಬಂದ ಕಾರಣ ಅಲ್ಲಿಂದ ಹಿಡಿದು ಚಿಕ್ಕ ಮಕ್ಕಳಿಂದ ವಯೋವೃದ್ಧರವರೆಗೂ ನೀವು ಏನೇ ಒಂದು ಕೇಳಿ AI ಒಳಗೆ ಚೆಕ್ ಮಾಡಿ ಹೇಳ್ತೇವೆ ಅಂತ ಹೇಳ್ತಾರೆ. ಏನೋ ಒಂದು ಇವಾಗ ನಾವು ಹೋಗಿ ಸಡನ್ ಒಂದು ಟಾಪಿಕ್ ಬಂದಂದ್ರೆ ನಾವು ಹೋಗೋದು ಚಾಟ್ ಜಿಪಿಟಿ ಅಥವಾ ಗೂಗಲ್ ಅಸಿಸ್ಟೆಂಟ್ ಈ ತರಹದ AI ಮೇಲೆ ಅವಲಂಬಿತವಾಗಿದೆ. ಯಾಕಂತಂದ್ರೆ ಈಗ AI ಆಶೀರ್ವಾದನೂ ಹೌದು, ಅಪಾಯನೂ ಹೌದು. ಆಶೀರ್ವಾದ ಹೆಂಗಾಗೈತಿ, ಮೊದಲಿಗೆ ನಾವು ಏನೇ ಒಂದು ಮೆಡಿಸಿನ್ ತಗೋಬೇಕಂದ್ರೆ ಹಾಸ್ಪಿಟ್ಲಿಗೆ ಹೋಗ್ಬೇಕಿತ್ತು. ಏನೋ ಒಂದು ನಾವು ಅಲ್ಲಿ ಡಾಕ್ಟರ್ ಹತ್ರ ಆಗಿರೋ ಗೊಂದಲಕ್ಕೆ ಎಷ್ಟು ಅಲರ್ಜಿಕ್ ರಿಯಾಕ್ಷನ್ ಆಗಿರ್ತಾವು, ಪ್ರಾಣಗಳು ಹೋಗಿರೋ ಸಂಭವವೂ ಇದೆ. ಆದ್ರೆ AI ಇಂದ ನಾವು ಏನೇ ಒಂದು ಗೊಂದಲ ಇದ್ರೂ ಸಡನ್ ಆಗಿ ನಮ್ಮ ಮೊಬೈಲ್ ತೆಗೆದು ನಮ್ಮ ಗೊಂದಲಗಳನ್ನ ಪರಿಹಾರ ಮಾಡ್ಕೋಬಹುದು. ಅಷ್ಟೇ ಅಲ್ಲದೆ ಈಗ ಕೃಷಿಗಳಲ್ಲಿ ಕೂಡ ನಾವು ಯಾವ ಬೆಳೆಗೆ ಏನು ಪೆಸ್ಟಿಸೈಡ್ಸ್ ಹೊಡಿಬೇಕು, ಅದು ಎಷ್ಟು ಗೊಬ್ಬರಗಳನ್ನ ಯೂಸ್ ಮಾಡಬೇಕು, ಯಾವ ಪ್ರಮಾಣದಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನು ನಾವು ಈ ಗೂಗಲ್ ಅಸಿಸ್ಟೆಂಟ್, ಜೆಮಿನಾಯ್, ಚಾಟ್ ಜಿಪಿಟಿ ನೋಡ್ಕೊಂತ ಮಾಡ್ತೀವಿ. ಅಂತಂದ್ರೆ ಫಸ್ಟಿಗೆ ಯಾರಾದ್ರೂ ಕಾಲೇಜ್ ಸ್ಕೂಲಿಗೆ ಹೋಗೋ ಮಕ್ಕಳದಾರ ಅಂತಂದ್ರೆ ಅವ್ರಿಗೆ ಹೇಳ್ತಿದ್ರು ನಿಮಗೆ ಕಂಪ್ಯೂಟರ್ ವಿಷಯ ಏನೂ ಗೊತ್ತಿಲ್ಲ ಅಂತಂದ್ರೆ ಗೊಬ್ಬರಗಳಿಂದ ಎದಕ್ಕೆ ಯೂಸ್ ಮಾಡ್ತೇವೆ ಅನ್ನೋದು ಗೊತ್ತಿಲ್ಲ. ಈಗ ಹಂಗಲ್ಲ, ತಂದೆ ತಾಯಿ ಹೇಳೋಕ್ಕಿಂತ ಮುಂಚೆನೆ ಯಾರಾದ್ರೂ ಓದಿರೋ ವಿದ್ಯಾರ್ಥಿಗಳಿಗೆ AI ಒಳಗೆ ಸ್ಕ್ಯಾನ್ ಮಾಡಿ ನೋಡ್ಬೋದು ಯಾವುದಕ್ಕೆ ಏನು ಯೂಸ್ ಆಗುತ್ತೆ ಅಂತ. ಅದನ್ನ ತಂದೆ ತಾಯಿಗಳಿಗೂ ಕಲಿಸ್ಬೋದು. ಈ ರೀತಿ ಕೃಷಿಯಲ್ಲಿ ಕೂಡ ಇದು ಉಪಯೋಗ ಆಗೈತಿ. ಅಷ್ಟೇ ಅಲ್ಲದೆ ಇವಾಗ ನಾವು ಸಾರಿಗೆಯಲ್ಲಿ ನಾವು ಮೊದಲಿಗಾದ್ರೆ ಎಲ್ಲರೂ ಗೌರ್ಮೆಂಟ್ ವೆಹಿಕಲ್ಸ್ ಯೂಸ್ ಮಾಡ್ತಿದ್ರು. ಅಲ್ಲಿ ಇವಾಗ ಮನೆಗೆ 2-3 ಕಾರ್ ಅದಾವು, ಬೈಕ್ ಅದಾವು. ಎಲ್ಲರೂ ಟ್ರಿಪ್ಪಿಗೆ ಅಂತ ಹೋದ್ರೆ ನಾವಂತರೂ ಕಾರ್ ತಗೊಂಡು ಹೋಗೋದು. ಈಗಿನ ಯುವಕರು ಹೇಳಾಗ್ತೀನಿ, ಅವರು ಎಲ್ಲರೂ ಹೋಗಬೇಕು, ನಮಗೆ ಪ್ಲೇಸ್ ಗೊತ್ತಿಲ್ಲ ಅನ್ನೋ ಮಾತಿರಲ್ಲ. ಗೂಗಲ್ ಮ್ಯಾಪ್ ಯೂಸ್ ಮಾಡ್ಕೊಂಡು ಎಲ್ಲಿ ಬೇಕಾದ್ರೂ ಪ್ರವಾಸ ಮಾಡ್ಬೋದು. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ ಐತಿ. ಇವಾಗ ಅದಕ್ಕೊಂದು ಆ್ಯಡ್ ಮಾಡ್ಬೇಕು, ಒಂದು ಮೊಬೈಲ್ ಯೂಸ್ ಮಾಡಿ ನೋಡು ಅಂತ. ಆ ರೀತಿ ಪರಿಸ್ಥಿತಿನೂ ಕೂಡ ಈಗ ಬಂದೈತಿ. ಸೊ ಈ ರೀತಿಯಾದಂಥ ಒಂದು ಆಶೀರ್ವಾದ ಕೂಡ ಆಗೈತಿ. ಒಂದು ಭೂತತ್ವ ಹೋಗಿ ಬರೋದು ಅಂದ್ರೆ ಭವಿಷ್ಯದ ಮಾತಾಡ್ತದಲ್ಲಿ ಸ್ವಲ್ಪ ಹಿಂದೆ ಹೋಗಿ ಬರೋದಾದ್ರೆ ಇಡೀ ಜಗತ್ತೇ ದಿಗ್ಭ್ರಾಂತರಾಗಿ ಭಾರತವನ್ನು ನೋಡಿದ್ದು May 7, 2025 ಆಪರೇಷನ್ ಸಿಂಧೂರ. ಅದರಲ್ಲಿ 23% AI ಉಪಕರಣಗಳನ್ನ ಯೂಸ್ ಮಾಡ್ಯಾರ. ಇದಕ್ಕೋಸ್ಕರ ನಿಖರವಾದಂತಹ ಆಧಾರ ಸಿಗ್ಬೇಕು ನಮಗೆ ವೈರಿಗಳದ್ದು ಅಂತ. 94% ಅಷ್ಟು ಆ ಆಪರೇಷನ್ ಜಯಿಸಕ್ ಕಾರಣ AI ಅಂತ ಹೇಳಿದ್ರಲ್ಲಿ ತುಂಬಾ ಹೆಮ್ಮೆ ಆಗ್ತದೆ. ಸೊ ಅದು ಭಾರತದಲ್ಲಿ ಪ್ರಪ್ರಥಮವಾಗಿ AI ನ ಯೂಸ್ ಮಾಡಿ ಯುದ್ಧ ಮಾಡಿದಂತ ಹೇಳ್ಬೋದು. ಅಷ್ಟೇ ಅಲ್ಲ, AI ಇಂದ
ನಾವಿವಾಗ ಯೂಸ್ ಮಾಡ್ತೀವಿ ಅಂದ್ರೆ ಸ್ಟಡಿ ಪರ್ಪಸ್ ಆಗಿರ್ಬೋದು. ಈಗ ನಾವು ಏನೇ ಒಂದು ಮಾಡ್ಬೇಕು ಅಂತಂದ್ರು ಮನೆ ಒಳಗೆ ಬಿಟ್ಟಾಗ ಶಿಕ್ಷಕರನ್ನ ಭೇಟಿ ಮಾಡ್ಬೇಕು ಅನ್ನೋದಿಲ್ಲ. ಈಗ ನಮ್ಗೆ ಏನೇ ಹೆಚ್ಚಿಗೆ ಕ್ಲಾಸ್ನಲ್ಲಿ ಕೇಳೋದಕ್ಕಿಂತ ಹೆಚ್ಚಿಗೆ ನಾವು ನೋಡ್ಬೋದು, ಕಲಿಬೋದು ಅಂತಂದ್ರೆ ಅದಕ್ಕೆ ಹೆಲ್ಪ್ ಮಾಡ್ತೈತಿ. ನಂತರದಲ್ಲಿ ಈ AI ಭಾರತದಲ್ಲಿ 65% ಭಾರತದಲ್ಲಿ ಯೂಸ್ ಮಾಡ್ತೇವೆ. ಅಂದ್ರೆ 150 ರಿಂದ 200 ಮಿಲಿಯನ್ಗಿಂತ ಹೆಚ್ಚು AI ಟೂಲ್ಸ್ ನ ಯೂಸ್ ಮಾಡ್ತಾರೆ. ಅಂದ್ರೆ ಗೂಗಲ್ ಅಸಿಸ್ಟೆನ್ಸ್ ಇರ್ಬೋದು, ಚಾಟ್ GPT ಇರ್ಬೋದು. ಅದಲ್ಲದೆ ಈ ಒಂದು ವಾರದಲ್ಲಿ 100 ಮಿಲಿಯನ್ಗಿಂತ ಹೆಚ್ಚು ಮಂದಿ ಚಾಟ್ GPTಯನ್ನ ಯೂಸ್ ಮಾಡಿದ್ದು ದಾಖಲೆ ಆಗೈತಿ. ಅಷ್ಟೇ ಅಲ್ಲದೆ ನಾವಿವಾಗ ಇಡೀ ವರ್ಲ್ಡ್ ಒಳಗೆ ನೋಡೋದಾದ್ರೆ ಇದರಿಂದ ಏನೇನು ಅನಾನುಕೂಲ ಅದಾವಪ್ಪ ಅಂತಂದ್ರೆ 83% ಜಾಬ್ಗಳನ್ನ ತಗೊಳ್ತೈತಿ. ಎಲ್ಲರೂ ಹೇಳ್ತಾರ ಈ ಹೊಸ ಜಾಬ್ಗಳು ಹುಟ್ಟಾಗ್ತೈತಿ ಅಂತ. ಆದ್ರೆ 69% ಜಾಬ್ನ ಹುಟ್ಟಾಗ್ತೈತಿ. ಆದ್ರೆ 83% ಜಾಬ್ಗಳನ್ನ ತಾನು ನುಂಗ್ತೈತಿ. ಆದ್ರೆ ಈ ವಿಕಸಿತ ಭಾರತ ಆಗಿರ್ಬೋದು, ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಿಗೆ AI ಬೇಕೇ ಬೇಕು. ಯಾಕಂತಂದ್ರೆ ನಾವು ಏನಾದ್ರೂ ಮುಂದೆ ಹೋಗಿದ್ರೆ ತಾನೇ ಏನಾದ್ರೂ ಸಾಧನೆ ಮಾಡ್ಕೋದು. ನಾವ್ ಏನಾದ್ರೂ ಸಾಧನೆ ಮಾಡ್ಬೇಕು ಕೆಲವೊಂದಿಷ್ಟು ತ್ಯಾಗಗಳನ್ನ ಮಾಡ್ಬೇಕು. ಸೊ ಅದಕ್ಕೋಸ್ಕರ AI ಇದು ಆಶೀರ್ವಾದನೂ ಹೌದು. ಆದ್ರೆ ಉತ್ತಮ ಮಟ್ಟದಲ್ಲಿ ಬೆಳೆಸ್ಕೊಂತಂದ್ರೆ ಇದು ಜಾಸ್ತಿ ಆಶೀರ್ವಾದವಾಗಿ ಪರಿಣಮಿಸ್ತೈತಿ ಅಂತ ಹೇಳ್ತೀನಿ. ಸೊ ದೇಶ ನಮ್ಗಾಗಿ ಏನು ಮಾಡಿದೆ ಅನ್ನೋಕ್ಕಿಂತ ದೇಶಕ್ಕೆ ನಾವೇನು ಯಾರು ಹೇಳ್ತಾರೆ AI ಹಂಗೆ ಹಿಂಗೆ ಅಂತ, ಬಟ್ ಕಲ್ತೋರದಲ್ಲಿ ಬೇರೆಯವ್ರಿಗೂ ಹೇಳಿ ನಮ್ದು ವಿಕಸಿತ ಭಾರತಕ್ಕೆ ಇನ್ನೊಂದು ಹೆಜ್ಜೆ ಇಡೋಣ ಅಂತ ಹೇಳ್ತೀನಿ. ಕೊನೆಯ ಸ್ಪರ್ಧಾಳು ಕೋಡ್ ನಂಬರ್ 6. ಗುಡ್ ಆಫ್ಟರ್ನೂನ್ ಎವ್ರಿವನ್. ವರ್ಡ್ ಎಲ್ಲ ಹೇಳುತ್ತೆ AI ಆರ್ಟಿಫಿಷಿಯಲ್ ಕಾಲಾಯ್ತು, ಕೈ ಆಯ್ತು, ಎಲ್ಲ ಆರ್ಗನ್ಸ್ ಆಯ್ತು. ಬ್ರೈನ್ ಕೂಡ ತಯಾರಿಸ್ಬೇಕು ಅಂತ ನಮ್ ಬ್ರೈನ್ ಕೂಡ ಬರುತ್ತೆ ಅಂತ ಇಮ್ಯಾಜಿನ್ ಕೂಡ ಮಾಡಿರ್ಲಿಲ್ಲ. ಅದು ಬಂದಿದೆ. ಅದು ಎಷ್ಟು ಪ್ರಾಫಿಟ್ ಇದೆ ಅಷ್ಟು ಲಾಸ್ ಕೂಡ ಮಾಡಿ ಹೋಗುತ್ತೆ ಅಂತ ನಮ್ಗೆ ಒಂದು ಎಕ್ಸಾಂಪಲ್. ಫಸ್ಟ್ ಏನ್ ಹೇಳ್ಬೇಕು ಅಂದ್ರೆ ಮೆರಿಟ್ಸ್ ಹೇಳ್ತೀನಿ. ಫಸ್ಟ್ ಅಂತಂದ್ರೆ ನಾನು ಹೇಳಿದೆ ಕೃತಕ. ನಾವು ಸಣ್ಣದಾಗೆ ಕ್ಯಾಲ್ಕುಲೇಟರ್ ಫಸ್ಟ್ ಯೂಸ್ ಮಾಡ್ತಿರೋದು ಕ್ಯಾಲ್ಕುಲೇಟರ್. ನಾವು ಎಷ್ಟು ಲೆಕ್ಕ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಬಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಕರೆಕ್ಟಾಗಿ ಬರುತ್ತೆ. ಅದು ಕೂಡ ಒಂದು ಯೂಟ್ಯೂಬ್. ನಾವು ಫೋನಲ್ಲಿ ಏನೇ ಕುಕಿಂಗ್ ವಿಡಿಯೋಸ್ ನೋಡ್ತಿದ್ರೆ ಕುಕಿಂಗ್ ವಿಡಿಯೋಸ್ ಬರುತ್ತೆ. ನೆಕ್ಸ್ಟು ಏನಾದರೂ ಲರ್ನಿಂಗ್ ವಿಡಿಯೋಸ್ ಬೇಕು ಅಂತಂದ್ರೆ ಲರ್ನಿಂಗ್ ವಿಡಿಯೋಸ್ ಬರುತ್ತೆ. ನಾವು ಯಾವ ಥರ ವಿಡಿಯೋಸ್ ಜಾಸ್ತಿ ನೋಡ್ತೀವಲ್ಲ ಅದ್ರ ಮೇಲೆ ವಿಡಿಯೋಸ್ ಬರ್ತಾ ಹೋಗುತ್ತೆ ನಮಗೆ, ಮತ್ತೆ ಫ್ಯೂಚರ್ ಬರ್ತಾ ಹೋಗುತ್ತೆ. ಅದು ಒಂದು ಕೂಡ ಯಾವ ಥರ ಆಗಿದೆ ಅಂತಂದ್ರೆ ನಾವು ಮನೇಲಿ ಊಟ ಬಿಡ್ತೀವಿ, ನಿದ್ದೆ ಬಿಡ್ತೀವಿ, ಆದ್ರೆ ಫೋನ್ ಬಿಡಲ್ಲ, ಚಾಟ್ GPT ಬಿಡಲ್ಲ, AI ಬಿಡಲ್ಲ. ಆ ಥರ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಈಗ ಫಸ್ಟ್ 1955 ಅಲ್ಲಿ ಜಾನ್ ಮೆಕಾರ್ಟಿ ಮತ್ತು ಇವರು ಕಂಪ್ಯೂಟರ್ ಸೈಂಟಿಸ್ಟ್ ಆಗಿರ್ತಾರೆ. ಇವರು ಫಸ್ಟಿಗೆ ಯಾಕೆ ಯಂತ್ರಗಳು ಕೂಡ ಬ್ರೈನ್ ತರ ಯಾಕೆ ಕೆಲಸ ಮಾಡಬಾರ್ದು ಅಂತ 4 ಸೈಂಟಿಸ್ಟ್ ಕುತ್ಕೊಂಡು ವಿಚಾರ ಮಾಡಿದಾಗ ಇವ್ರು ಇನ್ನೊಂದು ಹೆಜ್ಜೆ ಇಡ್ಲೇಬೇಕು. ಇದನ್ನ ಬಿಡ್ಲಿಲ್ಲ, ಅಷ್ಟಕ್ಕೆ ಬಿಡ್ಲಿಲ್ಲ. ಯಾವ ತರ ಕೋಳಿ ಕೆತ್ತಿ ಆಹಾರ ತಿನ್ನುತ್ತೋ ಆ ತರ ಕೆತ್ತಿ ಇದ್ರ ಬಗ್ಗೆ ವಿಷಯ ಸಂಗ್ರಹ ಮಾಡ್ತಾ ಹೋಗ್ತಾರೆ. ಒಂದ್ ಸ್ವಲ್ಪ ವರ್ಷದ ಹಿಂದೆ ನಾವೇನು ಇಷ್ಟು ಗೊತ್ತಿರಲಿಲ್ಲ ಫೋನ್ ಬಗ್ಗೆ. ನಾವು ಫೋನ್ ಯೂಸ್ ಮಾಡಕ್ ಬಂದಿದ್ದೆ ಆನ್ಲೈನ್ ಕ್ಲಾಸ್ ಕೋವಿಡ್ ಆಫ್ಟರ್. ಅಲ್ಲಿವರೆಗೂ ನಮ್ಗೆ ಅವೇರ್ನೆಸ್ ಇರಲಿಲ್ಲ ಅಂದ್ರೆ ಏನು. ಫೋನ್ ಯೂಸ್ ಮಾಡ್ತಿದ್ರು ಕೂಡ ನಮಗೆ ವಿಷಯ ಏನ್ ಬೇಕಿತ್ತು ಅದನ್ನ ನಾವು ಬೇರೆಯವ್ರ ಹತ್ರ ಹೋಗಿ ಕೇಳಿ ಕಲೆಕ್ಟ್ ಮಾಡ್ಕೊಂಡು ತಗೊಬರ್ತಿದ್ವಿ. ಇವಾಗ ಹಾಗಲ್ಲ. ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ಬೇಕು ಅಂತಂದ್ರೆ ಕ್ಯಾಲಿಫೋರ್ನಿಯಾ ಅನ್ನೋ ಒಂದು ಪ್ರಾಂತ ಇದೆ. ಅಲ್ಲಿ ಸುಮಾರು 90% ಅಷ್ಟು ಕ್ರೈಮ್ಸ್ ನಡೀತಿತ್ತು. ಈ AI ಮತ್ತೆ ರೋಬೋಟಿಕ್ಸ್ ನ ಯೂಸ್ ಮಾಡಿಕೊಂಡು 50% ರೆಡ್ಯೂಸ್ ಮಾಡಿದ್ರು. ಫಸ್ಟ್ ರೆಡ್ಯೂಸ್ ಮಾಡಿದ ನೆಕ್ಸ್ಟ್ ಅವರಿಗೆ ಅನ್ನಿಸ್ತು ಇದು ರೆಡ್ಯೂಸ್ ಆಗ್ತಾ ಇನ್ನು AI ನ ಯೂಸ್ ಮಾಡಿಕೊಂಡು ಆಲ್ಮೋಸ್ಟ್ 70% ಅಲ್ಲಿ ದಿನ ನಡೀತಿರುವಂತಹ ಗಲಾಟೆ ಆಗಿರ್ಬೋದು, ಕ್ರೈಮ್ಸ್ ಆಗಿರ್ಬೋದು, ಪೊಲೀಸ್ ಕೂಡ ಇದನ್ನ ಯೂಸ್ ಮಾಡಿಕೊಂಡು ಅವರು ಕೂಡ ಅವ್ರು ವರ್ಕ್ ಮಾಡೋದು ಕೂಡ AI ಮೇಲೆ ಆ ತರ ರೆಡ್ಯೂಸ್ ಮಾಡಿದ್ರು. ಮತ್ತೆ ಇನ್ನು ಹೇಳ್ಬೇಕು ಅಂತಂದ್ರೆ ಇವಾಗ ಚಾಟ್ GPT ಎಲ್ಲಿ ನೋಡಿದ್ರು ಚಾಟ್ GPT ಏನ್ ವಿಷಯ ಕಲೆಕ್ಟ್ ಮಾಡ್ಕೊಂತೀವಿ ಅಂದ್ರೆ ಚಾಟ್ GPT. ಜೆಮಿನೈ ಬಂತು, ಅದೇ ತರ ಪರ್ಪ್ಲೆಕ್ಸಿಟಿ ಅಂತ ಬಂತು. ಯಾವುದೇ ಒಂದು ಪ್ರಾಜೆಕ್ಟ್ ರೆಡಿ ಮಾಡಬೇಕು, ಏನೇ ಮಾಡಬೇಕು, AI ಮಾಯಾ ಅಂತ ಕೂಡ ನ್ಯೂಸ್ ಫಸ್ಟ್ ಅಲ್ಲಿ ಓಪನ್ ಮಾಡಿದ್ರು. ಪೋರ್ಟಲ್ಗಳಿಗೆ ರೋಬೋಟಿಕ್ಸ್ ಅವರು ಸರ್ವ್ ಮಾಡೋದ್ರ ಬದಲು AI ರೋಬೋಟಿಕ್ಸ್ ನ ಯೂಸ್ ಮಾಡ್ಕೊಂಡು ಮಷಿನ್ ಇಟ್ಕೊಂಡು ಸರ್ವ್ ಮಾಡಕ್ ಶುರುವಾಯಿತು. ಅಂಡ್ ನೆಕ್ಸ್ಟ್ AI ಟೀಚರ್ ಕೂಡ ಬಂದಿದೆ. ಈಗ ನಮಗೆ ಟೀಚರ್ ಅವಶ್ಯಕತೆ ಇಲ್ಲ, ಅದು AI ಟೀಚರ್ ಸಾಕಪ್ಪ ಅನ್ನೋ ಲೆವೆಲ್ಗೆ ಬಂದಿದೆ. ಆಮೇಲೆ ಏನ್ ಹೇಳ್ಬೇಕು ಅಂತಂದ್ರೆ ಇದು ಎಷ್ಟು ಪ್ರಾಫಿಟ್ ಇದೆ ಅಷ್ಟು ಲಾಸ್ ಇದೆ. ಲಾಸ್ ಏನಂತಂದ್ರೆ ಸ್ಕಿಲ್ಸ್ ಹೋಗುತ್ತೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಕಣ್ಣು ಹೋಗುತ್ತೆ. ಸ್ಕಿಲ್ಸ್ ಹೋಗುತ್ತೆ, ಕಣ್ಣು ಹೋಗುತ್ತೆ. ನಮ್ಗೆ ಏನ್ ಇಂಟ್ರೆಸ್ಟ್ ಇರುತ್ತೆ ಅದು ಹೋಗ್ಬಿಟ್ಟು ಬೇರೆಯನ್ನ ಕಲಿಯೋಕೆ ಟ್ರೈ ಮಾಡ್ತೀವಿ ನಾವು. ನಮಗೆ ಏನ್ ಇಂಟ್ರೆಸ್ಟ್ ಇರುತ್ತೆ ಅದನ್ನ ಬಿಡ್ತೀವಿ. ಅವ್ರು ಆ ತರ ಮಾಡಿದ್ರೆ ಈ ತರ ಮಾಡಿದ್ದಾರೆ ಅಂತ ನಮಗಿರುವಂತಹ ಸ್ಕಿಲ್ಸ್ ನ ಕಳ್ಕೊಂಡು ಬೇರೆದನ್ನ ಕಲಿಯೋಕೆ ಟ್ರೈ ಮಾಡ್ತೀವಿ. ಟ್ರೈ ಮಾಡಿದಾಗ ನಮ್ಗೆ ಇರುವಂತ ಸ್ಕಿಲ್ಸ್ ಹೋಗುತ್ತೆ ಅಂಡ್ ಪೇಷನ್ಸ್ ಹೋಗುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ. ಒಂದ್ಸರಿ ನಾವು ಒಂದು ಚಾಟ್ GPT ಹುಡುಕಕ್ ಸ್ಟಾರ್ಟ್ ಮಾಡಿದ್ರೆ
ಅದು ಸಿಕ್ಕ ಮೇಲೂ ಬಿಡಲ್ಲ, ಇನ್ನೂ ಸರ್ಚ್ ಮಾಡ್ತೀವಿ, ಇನ್ನೂ ಸರ್ಚ್ ಮಾಡ್ಕೊಂಡು ಟೈಮ್ ಲಾಸ್ ಆಗುತ್ತೆ, ಸ್ಕಿಲ್ಸ್ ಹೋಗುತ್ತೆ, ಅಂಡ್ ನಮ್ಮ ನರ್ವಸ್ ಸಿಸ್ಟಮ್ಗೆ ಇದು ಹಾನಿ ಕೂಡ ಹೌದು. ನೆಕ್ಸ್ಟ್ ಎನ್ವಿರಾನ್ಮೆಂಟ್, ಎಷ್ಟು ಎನ್ವಿರಾನ್ಮೆಂಟಿಗೆ ಹೆಂಗೆ ಲಾಸ್ ಆಗುತ್ತೆ, ಫಸ್ಟ್ ಮೇನ್ ಲಾಸ್ ಆಗುತ್ತೆ ಎನ್ವಿರಾನ್ಮೆಂಟ್. 5G ಬಂತು, ಎಷ್ಟೊಂದು ಪ್ರಾಣಿ ಪಕ್ಷಿಗಳಿಗೆ ಹಾನಿ ಆಯಿತು. ಆ್ಯಂಡ್ ನಮಗೆ ಇಂಟರ್ನೆಟ್ ಬೇಕು ಅಂತ ಹೇಳಿ ಎಷ್ಟೊಂದು ಎನ್ವಿರಾನ್ಮೆಂಟ್ನ ಲಾಸ್ ಮಾಡಿ ನಮಗೆ ಇಂಟರ್ನೆಟ್ ಕನೆಕ್ಷನ್ ಕೊಡ್ತಿದ್ದಾರೆ. ಹಾಗಾಗಿ ಆಲ್ ಓವರ್ ChatGPT ಎಷ್ಟು ಒಳ್ಳೆಯದೋ ChatGPT ಅಂತಾನೆಲ್ಲ AI ಎಷ್ಟು ಒಳ್ಳೆಯದೋ ಅಷ್ಟೇ ಕೆಟ್ಟು. ಈ ಭಾಷಣ ಸ್ಪರ್ಧೆಯಲ್ಲಿ ಒಟ್ಟು 6 ಜನ ಸ್ಪರ್ಧಾಳುಗಳು ಭಾಗವಹಿಸಿ ಬಹಳ ಅತ್ಯುತ್ತಮವಾಗಿ ಎಲ್ಲರೂ ಮಾತಾಡಿದ್ರಿ. ಆದರೆ ಸ್ಪರ್ಧೆ ಅಂದಮೇಲೆ ಇಲ್ಲಿ ತೀರ್ಪುಗಾರರ ಸಲಹೆ ಸೂಚನೆ ನೀವು ಪಡ್ಕೊಳ್ಬೇಕು. ಈಗ ಮೊದಲಿಗೆ ತೀರ್ಪುಗಾರರ ಹಿತ ನೋಡಿ ಡಾಕ್ಟರ್ ರವಿ ನಾಯಕ್ ಸರ್ ಅವರಿಗೆ. ನಮಸ್ಕಾರ. ನಮ್ಮ ಕಾಲೇಜಿನ ಸಾಂಸ್ಕೃತಿಕ ಸಂಘ ಮತ್ತು ಮಹಿಳಾ ಸಂಘ ಇಬ್ಬರು ಕೂಡಿ ವಿದ್ಯಾರ್ಥಿಗಳಿಗೋಸ್ಕರ ಅನೇಕ ಸುಮಾರು 15-20 ಕಾಲ ಅನೇಕ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಸೊ ಮೊದಲನೇದಾಗಿ ಸಾಂಸ್ಕೃತಿಕ ಸಂಘದ ಸಂಘಟಕರಾದ ಡಾಕ್ಟರ್ ಕೋಟೇಶ್ ಮತ್ತು ಮಹಿಳಾ ಸಂಘದ ಶೋಭಾ ಮೇಡಮ್ ಇರ್ಬೋದು, ನಮ್ಮ ಇವರು ಬಸವ ಮೇಡಮ್ ಆಗಿರ್ಬೋದು, ಅದೇ ರೀತಿ ಪಲ್ಲು ಮೇಡಮ್ ಆಗಿರ್ಬೋದು. ಸೊ ಅದ್ಭುತವಾಗಿ ಏನಿದೆ ಒಳ್ಳೆ ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ. ಭಾಳ ಖುಷಿ ಅನ್ನಿಸ್ತದೆ, ನಿಜವಾಗೂ ಭಾಳ ಖುಷಿ ಅನ್ನಿಸ್ತದೆ. ಸ್ಪೆಷಲಿ ಯಾಕಂದರೆ ಒಂದು ಮಾತು ಹೇಳ್ತಾರೆ, ಕುತ್ಕೊಂಡು ಹೇಳೋನ್ನ ಇಡೀ ಊರವ್ರು ಕೆಲಸ ಮಾಡಿದ್ರು ಕೆಲಸ ಮುಗಿಯಲ್ಲ, ಕುತ್ಕೊಂಡು ಹೇಳೋನ್ನ. ಸೊ ಹಾಗೆ ಎಲ್ಲರೂ ಇದಕ್ಕೆ ಎಫರ್ಟ್ಸ್ ಭಾಳ ಹಾಕಿದ್ದಾರೆ, ಭಾಳ ಚೆನ್ನಾಗಿ ಅದ್ಭುತವಾಗಿ ನಮ್ಮ ಕಾರ್ಯಕ್ರಮ ನಡೀತಾ ಇದ್ದಾವೆ. ಸೊ ಹಾಗಾಗಿ ಸಂಘಟನೆಗೆ ನಮ್ಮ ಮೊದಲಾಗಿ ಧನ್ಯವಾದ ಅರ್ಪಿಸ್ತೇನೆ. ಇನ್ನು ಇವತ್ತಿನ ಏನು ಅಂತಂದರೆ ಒಂದು ಭಾಷಣ ಸ್ಪರ್ಧೆ ವಿಷಯ ಕೃತಕ ಬುದ್ಧಿಮತ್ತೆ ಮಾನವ ಭವಿಷ್ಯಕ್ಕೆ ಆಶೀರ್ವಾದವೇ ಅಥವಾ ಅಪಾಯಕಾರಿ ಅನ್ನೋ ವಿಷಯ ಇದು ಏನಂತಂದ್ರೆ ಬಹಳ ಆಳವಾದ ವಿಷಯ. ಇದು 5 ನಿಮಿಷದಲ್ಲಿ ಇದ್ರ ಬಗ್ಗೆ ಮಾತಾಡೋದು ತುಂಬಾ ಕಷ್ಟ ಅಂತ ನನಗೆ ಅನ್ಸುತ್ತೆ. ಅಥವಾ ನಾವೇನು ಇವತ್ತು ಕೃತಕ ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ನಾವೇನು ತಿಳ್ಕೊಂಡಿದ್ದೇವೆ, ಭವಿಷ್ಯ ನಮ್ದು ಏನಂತಂದ್ರೆ ಟಿಪ್ ಆಫ್ ದ ವಾಟರ್ ಅಂತ ಅನ್ಸುತ್ತೆ ನಮ್ಗೆ. ಅದು ಬಹಳ ಆಳವಾಗಿದೆ. ನಮ್ಗೆ ಏನು ಗೊತ್ತು, ಇನ್ಕ್ಲೂಡಿಂಗ್ ಟೀಚರ್ಸ್, ನಮ್ಗೆ ಬಹಳ ಕಡಿಮೆ ಗೊತ್ತಿದೆ. ಒಂದು ರಾಗಿ ಕಾಳಷ್ಟು ನಮ್ಗೆ ಗೊತ್ತಿದೆ, ಆಳವಾಗಿದೆ, ಇಡೀ ವಿಶ್ವವ್ಯಾಪಿಯಾಗಿದೆ. ಹೌದಾ? ಇನ್ನು ಮಾತಾಡೋದು ವಿದ್ಯಾರ್ಥಿಗಳು, ಯಾಕಂದ್ರೆ ಎಲ್ಲರಿಗೂ ನಾವು ಏನಂತಂದ್ರೆ ಸ್ಪರ್ಧೆ ಭಾಗಿಸಿ ಎಲ್ಲರೂ ಕೂಡ ವಿನ್ ಆಗ್ಲಿಕ್ಕೆ ಆಗಲ್ಲ. ಐದರ್ 3 ಕೊಟ್ಟರೆ ಫಸ್ಟ್ ಸೆಕೆಂಡ್, ಆದರೆ ವಿನ್ನಿಂಗ್ ಇಸ್ ನಾಟ್ ಇಂಪಾರ್ಟೆಂಟ್, ಪಾರ್ಟಿಸಿಪೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇನ್ನು ಹೇಳ್ಬೇಕಂದ್ರೆ ವಿಷಯ ಬಗ್ಗೆ ಹೇಳ್ಬೇಕಂತಂದ್ರೆ ನನ್ಗೆಲ್ಲ ಒಂದು ಕಡೆ ಅನಿಸಿದೆ ಅಂತಂದ್ರೆ ಇನ್ನೂ ಸ್ವಲ್ಪ ನಿಮ್ ಪ್ರಿಪರೇಷನ್ ಬೇಕಿತ್ತು ಅಂತ ನಂಗೆ ಅನಿಸ್ತದೆ. ಯಾಕಂದ್ರೆ ಏನ್ ಹೇಳ್ತಾರೆ ಅಂತಂದ್ರೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವ್ರು ಹೇಳ್ತೀರಿ ಅಂತಂದ್ರೆ ಯಾವುದೋ ಒಂದು ಫಂಕ್ಷನ್ ಅವರಿಗೆ ಸರ್ ನೀವು ಗೆಸ್ಟ್ ಆಗಿ ಬರ್ಬೇಕು ಅಂತ ಹೇಳಿದ್ರೆ, ಸರ್ ನೀವು ಗೆಸ್ಟ್ ಆಗಿ ಬರೋ ವಿಷಯ ಮೇಲೆ ಮಾತಾಡ್ಬೇಕು ಅಂದ್ರೆ ಕೊನೆ ಅವ್ರನ್ನ ಮಾತಾಡ್ತಾರೆ, ನಿರಾಕರಣೆ ಮಾಡಿದ್ರು, ಇಲ್ಲ ಐ ಡೋಂಟ್ ವಾಂಟ್ ಟು ಕಮ್ ಅಂತ. ಅವ್ರಿಗೆ ಯಾಕೆ ರೀಸನ್ ಅಂತಂದ್ರೆ ಪ್ರಿಪರೇಷನ್ ಇಲ್ಲದೆ ನಾನು ಎದಕ್ಕೂ ಹೋಗಲ್ಲ ಅಂತಿದ್ರು. ನಂಗೆ ಪ್ರಿಪರೇಷನ್ ಬೇಕು, ವಿತೌಟ್ ಪ್ರಿಪರೇಷನ್ ಐ ಡೋಂಟ್ ಗೋ ಅಂತ. ಹಂಗೆ ಸ್ವಲ್ಪ ಇದಕ್ಕೆ ಪ್ರಿಪರೇಷನ್ ಬೇಕು ಅಂತ ನಂಗೆ ಅನಿಸ್ತದೆ. ಇಲ್ಲಿ ಬೇಕಾಷ್ಟಿದೆ, ಇವತ್ತು ಬೇಕಾಷ್ಟು ನಿಮ್ಗೆ ಅಂತಂದ್ರೆ ಇನ್ಫಾರ್ಮೇಶನ್ ತೆಗೆದು ಇವತ್ತು ನಾಲೆಜ್ ಇಸ್ ಆನ್ ಟಿಪ್ ಆಫ್ ದ ಫಿಂಗರ್ ಅಂತ ಹೇಳ್ತಾರೆ. ನಾಲೆಜ್ ಈಸ್ ಆನ್ ದ ಟಿಪ್ ಆಫ್ ದ ಫಿಂಗರ್. ಓನ್ಲಿ ಥಿಂಗ್ ಈಸ್ ಯು ಹ್ಯಾವ್ ಟು ಬೇಸ್ ಇದು ಸರ್ಚ್ ಮಾಡ್ಬೇಕು. ನೀವು ನಮ್ಮ ನಾಲೆಜ್ ಏನ್ ಮಾಡ್ಬೇಕು ಅನ್ನೋ ಒಂದು ಏನಾದ್ರು ಉತ್ಸುಕತೆ, ಒಂದು ಉತ್ಸಾಹ ನಿಮ್ಮಲ್ಲಿ ಇದ್ದಾಗ ಮಾತ್ರ ನಾವು ತಿಳ್ಕೊಳ್ಳೋ ಸಾಧ್ಯ. ಇನ್ನ ಏನು ಅಂತಂದ್ರೆ ಅನೇಕ ವಿಷಯದಲ್ಲಿ ಮಾತಾಡಿದ್ರು, ಏನಂತಂದ್ರೆ ಇದು ಎಷ್ಟು ಪೂರ್ವಕನೋ ಎಷ್ಟು ಅಪಾಯಕಾರಿ ಅಂತ. ಸೊ ಒಂದು ಇದು ಹೇಳ್ತಾನೆ, ಇತ್ತೀಚೆಗೆ ನಿಮ್ಗೆ ಗೊತ್ತಿದೆ ಇರಾನ್ ಇಸ್ರೇಲ್ ಅಮೆರಿಕ ವಾರ ಆಯ್ತು, ಎಂತೆಂಥ ಘಟನೆಗಳಾದ್ರು, ಎಂತೆಂಥ ಏನು ಆಳವಾಗಿ ಕೆಳಗಡೆ ಇದ್ದರೂ ಕೂಡ ಅಟ್ಯಾಕ್ ಮಾಡಿ ಅವರು ಏನೋ ಅಲ್ಲಿ ಪೆಟ್ರೋಲ್ ಏನೋ ರಿಫೈನರಿ ಸಿಸ್ಟಮ್ಸ್ ಇದ್ದು, ಪೆಟ್ರೋಕೆಮಿಕಲ್ಸ್ ಇದ್ದು, ಎಂತೆಂಥ ಬಿಲ್ಡಿಂಗ್ಸ್ ಅದೆಲ್ಲ ಏನು ಎಕ್ಸಾಕ್ಟ್ ಅದೇ ಲೊಕೇಶನ್ ಹೆಂಗೆ ಇರಬಾರ್ದು ಅಂತಂದ್ರೆ ದಿಸ್ ಇಸ್ ಬಿಕಾಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಹೌದಾ? ಅದ್ರ ಮೂಲಕನೇ ಇವತ್ತು ಎಲ್ಲರೂ ಕೂಡ ಇದು ಮಾಡ್ತಿದ್ದಾರೆ. ಅದೇ ರೀತಿ ಕೆಲವರು ಹೇಳಿದ್ರು ಯೂಟ್ಯೂಬ್ ಅಲ್ಲೆಲ್ಲ ನೋಡಿ, ನಾವು ಏನೋ ಸರ್ಚ್ ಮಾಡಕ್ಕಾದ್ರೆ ಆಲ್ಮೋಸ್ಟ್ ಅದೇ ರಿಲೇಟೆಡ್ ಬರ್ತಾ ಹೋಗುತ್ತೆ, ಅದೇ ಬರ್ತಾ ಹೋಗುತ್ತೆ. ಅದು ಇದೇನು ಅಗೇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಹಾಗಾಗಿ ನಾನು ಎಲ್ಲೋ ಒಂದ್ ಕಡೆ ಓದಿದೆ, ಎಲ್ಲೋ ಒಂದ್ ಕಡೆ ಅಂತೆ ಎಸ್ಪೆಷಲಿ ನನ್ಗೆ ಹೇಳ್ತಾನೆ ಏನಂತಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾವ್ರಿ ಮೊಬೈಲ್ ಫಸ್ಟ್ ಬಂದಾಗ ಇದೇ ರೀತಿ ಇತ್ತು. ಏನು ಮೊಬೈಲ್ ಹಂಗಂತೆ ಇದಂತೆ ನೋಡ್ರಿ, ಇದು ಉಪಯೋಗ ಮಾಡಿದ ಮೇಲೆ ಇದೆ. ಹೌದಾ? ನೀವು ಹೆಂಗ್ ಉಪಯೋಗ ಮಾಡ್ತೀರ ಅಂದ್ರೆ ನೀವು ಅದು ಒಳ್ಳೇದ ಉಪಯೋಗ ಮಾಡಿದ್ರೆ ಒಳ್ಳೇದು, ಕೆಟ್ಟದ ಉಪಯೋಗ ಮಾಡಿದ್ರೆ ಕೆಟ್ಟದಷ್ಟೇ, ಮತ್ತೇನಿಲ್ಲ. ಉದಾಹರಣೆಗೆ ನಾನೇ ಹೇಳ್ತದೆ ಅಂತಂದ್ರೆ ಮೆಡಿಕಲ್ ಫೀಲ್ಡ್ ಅಲ್ಲಿ ಇವತ್ತು AI ಏನಂತಂದ್ರೆ ಭವಿಷ್ಯ ಮುಂದೊಂದು ಕಾಲ ಬರೋದು ಅಂತಂದ್ರೆ ಡಾಕ್ಟರ್ ಹತ್ರ ಯಾರು ಹೋಗೋದಿಲ್ಲ. So you just get the report, medical report, and upload in the ChatGPT, and then you give the diagnosis report. So what is the problem and whom do you want to consult ಅಂತ ಕೊಟ್ಟೆ ಬಿಡ್ತೀವಿ. ಏನ್ ಇರ್ಬೋದು ನಿಮ್ದು ಅಂತೇಳಿ
ನಾ ಇತ್ತೀಚೆಗೆ ಎಲ್ಲೋ ಒಂದು ಕಡೆ ಒಂದು ಆರ್ಟಿಕಲ್ ಓದಿ ಅಂತಂದ್ರೆ ಒಬ್ಬ ಹೆಂಗಸಿಗೆ ಅವಳಿಗೆ ಬ್ಲಡ್ ಬರ್ತಿತ್ತು ಕಂಟಿನ್ಯೂಸ್ ಆಗಿ ಕೆಮ್ಮಿದಾಗ ಅಥವಾ ಬ್ರಷ್ ಮಾಡುವಾಗ ಅವಳಿಗೆ ಬ್ಲಡ್ ಬರ್ತಿತ್ತು. ಆಲ್ಮೋಸ್ಟ್ ಅವ್ರು ಎಲ್ಲಾ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರು. ಎಷ್ಟು ಕನ್ಸಲ್ಟ್ ಮಾಡಿದ್ರು ಕೂಡ ಅದು ಎಷ್ಟೆಲ್ಲ ಮೆಡಿಸಿನ್ ಕೊಟ್ಟರು, ಏನೆಲ್ಲ ಮಾಡಿದ್ರು, ಏನು ಮಾಡಿದ್ರು ಕೂಡ ಅವಳಿಗೆ ಅದು ಆರಾಮಾಗಿಲ್ಲ. ಕೊನೆಗೆ ಅವಳು ಏನ್ ಮಾಡಿದ್ರು ಅಂತಂದ್ರೆ ಅವಳೆಲ್ಲ ಹಿಸ್ಟ್ರಿ ಏನೇನಾಗ್ತಿತ್ತು ಪ್ರತಿಯೊಂದನ್ನು ಡಾಕ್ಟರ್ ರಿಪೋರ್ಟ್ ಪ್ರತಿಯೊಂದನ್ನು ಚಾರ್ಟ್ ಸಿಕ್ಕಿದೆ. ಚಾರ್ಟ್ ಜಿಪಿಟಿಲಿ ಹಾಕಿದಾಗ ಅದೊಂದು ಏನ್ ಕೊಟ್ಟಂತಲ್ಲ ಅಷ್ಟೊಂದು ಇಂಪ್ರೆಷನ್ ಏನ್ ಕೊಡ್ತಂತಂದ್ರೆ ಒಂದು ಯಾವ್ದು BP ತಳಿ, ಆ BP ಟ್ಯಾಬ್ಲೆಟ್ ಸ್ಟಾಪ್ ಮಾಡಿ ಆ BP ಟ್ಯಾಬ್ಲೆಟ್ ಸೈಡ್ ಎಫೆಕ್ಟ್ ಇಂದ ಬ್ಲಡ್ ಬರ್ತಾ ಇದೆ ಅಂತ ಕೊಡ್ತಾರೆ. ಸೊ ಎಷ್ಟು ಆಶ್ಚರ್ಯ ಅಂತ ಅಂದ್ರೆ ಅವಳು ಆ BP ಟ್ಯಾಬ್ಲೆಟ್ ಸ್ಟಾಪ್ ಮಾಡಿದ್ದು ಆ ಕ್ಷಣದಿಂದನೇ ಬ್ಲಡ್ ಬರೋ ಸ್ಟಾಪ್. ನೋಡಿ ಎಷ್ಟು ಅದ್ಭುತ ಇದು ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದು ನೋಡಿ ಅನೇಕ ಇದರಲ್ಲಿ ಇದಿದೆ ಏನಾದ್ರು ಲಾಭ ಇದೆ. ಎಸ್ಪೆಷಲಿ ಇವತ್ತು ನಾನು ಹೇಳ್ತಲ್ಲ ಎಜುಕೇಶನ್ ಇದನ್ನಂತೂ ಇಷ್ಟ ಆಗ್ತದೆ, ತುಂಬಾ ಆಗ್ತದೆ. ಅದೇ ಇದ್ದೇ ಇದೆ ನೋಡ್ರಿ ಪ್ರತಿಯೊಂದು ಅಂದ್ರೆ ಡಬಲ್ ಎಡ್ಜ್ ಸ್ವರ್ಡ್ ಇದ್ದಂಗೆ ಇದು ಎರಡು ಕಡೆ ಬ್ಲೇಡ್ ಇದ್ದಂಗಲ್ಲ. ಸೊ ಹೆಂಗ್ ನೀವು ಯೂಸ್ ಮಾಡ್ತೀವಿ ಅದ್ರ ಮೇಲೆ. ಸೊ ಹಾಗಾಗಿ ಅತ್ಯುತ್ತಮ ಮಾತಾಡಿರಿ. ಮುಂಬರುವ ಎಲ್ಲ ನಮ್ಮ ಏನು ಇವೆಂಟ್ಸ್ ಇದಾವೆ ಅವಳಲ್ಲಿ ಇನ್ನೂ ಚೆನ್ನಾಗಿ ಸ್ವಲ್ಪ ಏನು ನೀವು ಪ್ರಯತ್ನ ಮಾಡಿ ಪ್ರಿಪ್ರೇಷನ್ ಆಗಲಿ. ಪ್ರಿಪ್ರೇಷನ್ ಮಾಡಿ ಇದಾದ್ರೆ ಖಂಡಿತ ನಿಮ್ಗೆ ಅನುಕೂಲ ಆಗುತ್ತೆ, ಒಳ್ಳೇದಾಗ್ಲಿ. ಸೊ ಹಾಗಾಗಿ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಸಂಘಟಕರಿಗೂ ವಿದ್ಯಾರ್ಥಿಗಳಿಗೂ ಎಲ್ಲರೂ ಧನ್ಯವಾದ ಅಂತ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಅದ್ಭುತವಾಗಿ ಮೌಲಿಕ ನುಡಿಗಳನ್ನಾಡಿದಂತಹ ಡಾಕ್ಟರ್ ರವಿ ನಾಯಕ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮತ್ತವರು ತೀರ್ಪುಗಾರರಾಗಿ ಆಗಮಿಸಿದಂತಹ ಶ್ರೀಮತಿ ಪಲ್ಲವಿ ಗೋಳ್ಕಟ್ಟಿ ಮೇಡಮ್ ಅವರು ಕೆಲವು ಮಾತುಗಳನ್ನು. ಆರ್ಗನೈಸರ್ ಶ್ರೀಮತಿ ಶೋಭಾ ಸಿಂಘೆ ಮೇಡಮ್ and Dr. Kote sir for organizing such a wonderful events. ಸೊ ಇವೆಂಟ್ಸ್ ಏನೋ ಆರ್ಗನೈಸ್ ಮಾಡ್ತಾರ ಕಾಲೇಜ್ನಾಗ, ಅದಕ್ಕೆ ನೆಕ್ಸ್ಟ್ ಏನೇನು ಇವೆಂಟ್ಸ್ ಅದಾವ ಎಲ್ಲರೂ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ರಿ, ಅದು ನಮ್ಮ ರಿಕ್ವೆಸ್ಟ್. ಸೊ ದಿಸ್ ಇಸ್ ಫಾರ್ ಯುವರ್ ಓವರ್ ಆಲ್ ಡೆವಲಪ್ಮೆಂಟ್. ಮೆಹಂದಿ ಹಾಕೋದ್ರಿಂದ ನಿಮ್ದು ಮೆಹಂದಿ ಸ್ಕಿಲ್ ಇಂಪ್ರೂವ್ ಆಗ್ತೈತೆ. ಈಗಾಗಲೇ ಸ್ಟೂಡೆಂಟ್ಸ್ ಅದನ್ನ ವೈಲ್ ಸ್ಟಡಿಂಗ್ ಅರ್ನಿಂಗ್ ಅಂದ್ರೆ ನೀವು ಸ್ಟಡಿ ಮಾಡ್ಕೊತ ಅರ್ನ್ ಮಾಡ್ಬೋದು. ಬ್ರೈಡಲ್ ಮೆಹಂದಿ ಎಲ್ಲ ಹಾಕ್ತವ್ರು 1000 3000 ಎಲ್ಲ ಅರ್ನ್ ಮಾಡ್ತಿದ್ದಾರೆ. ಅದೇ ರೀತಿ ಡ್ರಾಯಿಂಗ್ ಇರ್ಬೋದು, ಬೇರೆ ಬೇರೆ ಇರ್ಬೋದು. ನೀವು ಬರೀ ಸ್ಟಡೀಸ್ ಅಂತ ಕುಂತ್ರೆ ನಿಮ್ಮ ಮೈಂಡ್ ರಿಫ್ರೆಶ್ಮೆಂಟ್ ಆಗಂಗಿಲ್ಲ. ಸೊ ರಿಫ್ರೆಶ್ಮೆಂಟ್ ಸಂಬಂಧ ಏನ್ ಬೇಕಂತಂದ್ರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಲೈಕ್ ಸ್ಪೋರ್ಟ್ಸ್ ಇರ್ಬೋದು, ಕಲ್ಚರಲ್ ಆಕ್ಟಿವಿಟಿ ಇರ್ಬೋದು. ಸೊ ಅದರಿಂದ ನಮ್ಮ ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ ನೀವೆಲ್ಲರೂ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ಬೇಕು ಎಲ್ಲ ಒಂದು ಇವೆಂಟ್ಸ್ನಾಗ. ಥ್ಯಾಂಕ್ ಯು ಫಾರ್ ದ ಅಪರ್ಚುನಿಟಿ. ಉತ್ತಮ ಸಲಹೆ ಸೂಚನೆಗಳನ್ನ ಕೊಟ್ಟಂತಹ ಶ್ರೀಮತಿ ಪಲ್ಲವಿ ಗೋಳ್ಕಟ್ಟಿ ಮೇಡಮ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಬಟ್ ಈ ತೀರ್ಪು ನಿರ್ಣಯ ಮಾಡ್ತಾರೆ, ಬಟ್ ಇದು ಅನೌನ್ಸ್ ಮಾಡಲ್ಲ. ಇದನ್ನ ನಾವು ವಿದ್ಯಾರ್ಥಿ ಒಕ್ಕೂಟದ ಸಮಾರಂಭದ ದಿವಸನೇ ಅನೌನ್ಸ್ ಮಾಡೋದು. ಯಾಕಂದ್ರೆ ನೀವೆಲ್ಲ ತುಂಬಾ ಕುತೂಹಲದಿಂದ ಆ ಕಾರ್ಯಕ್ರಮಕ್ಕೆ ಬರಬೇಕು ಅನ್ನುವಂತಹ ಉದ್ದೇಶ ನಮ್ದು.